ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಮೇಘ. ಗುಬ್ಬಿ ಪಟ್ಟಣದ ಕಂದಾಯ ಭವನದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಕಂದಾಯ, ರಸ್ತೆ, ಕುಡಿಯುವ ನೀರು, ಆಧಾರ್ ತಿದ್ದುಪಡಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ವ್ಯಕ್ತಪಡಿಸಿ ಸ್ಥಳದಲ್ಲಿಯೇ ಪರಿಹಾರವನ್ನು ಕಂಡುಕೊಂಡರು. ಗುಬ್ಬಿಯ ಕಂದಾಯ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆ ಆಯೋಜನೆಯನ್ನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು, ರೈತರು ಹಾಗೂ ಹಲವು ಸಮಸ್ಯೆಗಳನ್ನು ಹೊತ್ತು ಬಂದಿದ್ದಂತಹ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುವ ಮೂಲಕ ಕೂಡಲೇ ಈ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಈಗಾಗಲೇ ಸುಮಾರು 70 ಅರ್ಜಿಗಳು ಬಂದಿದ್ದು ಎಲ್ಲ ಅರ್ಜಿಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗುತ್ತಿದೆ. ಬಹುತೇಕ ಬಂದಿರುವ ಶೇಕಡ 20% ಅರ್ಜಿಗಳನ್ನು ಇಲ್ಲಿಯೇ ಪರಿಹಾರವನ್ನ ಮಾಡಲಾಗುತ್ತದೆ. ಇನ್ನು ಶೇಕಡ 80% ಇರುವ ಸಮಸ್ಯೆಗಳನ್ನ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಖಂಡಿತವಾಗಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುತ್ತೇವೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಸಾರ್ವಜನಿಕರಿಗೆ ಅವಶ್ಯಕತೆ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಅಧಿಕಾರಿಗಳು ಕೂಡಲೇ ಮಾಡುವುದಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿದೆ ಈ ಒಂದು ಸಂಪರ್ಕ ಸಭೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುಬ್ಬಿ ತಾಲೂಕಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು ಇದುವರೆಗೆ 70 ಸಾರ್ವಜನಿಕರು ವಿವಿಧ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಗುಡ್ ಗವರ್ನೆನ್ಸ್ ಅಂತ ಸಾರ್ವಜನಿಕರು ಮನೆ ಬಾಗಿಲಿಗೆ ಬಂದು ಅವ್ರ ಸಮಸ್ಯೆಗಳು ಏನಂತ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇಲ್ಲಿ ಇದ್ದೀವಿ. ಇವತ್ತು 70 ಸಾರ್ವಜನಿಕರು ಏನು ಬಂದಿದ್ದಾರೆ ಅದರಲ್ಲಿ ವಿವಿಧ ಸಮಸ್ಯೆಗಳು, ವಿಶೇಷವಾಗಿ ಕಂದಾಯ ಗ್ರಾಮಗಳದ್ದು ನಮಗೆ ಒಂದು 2-3 ಕಡೆ ಕಂದಾಯ ಗ್ರಾಮಗಳು ಬಿಟ್ಟು ಹೋಗಿದೆ. ಅದನ್ನು ಸೇರ್ಪಡೆ ಮಾಡಿ ನಮಗೆ ಹಕ್ಕುಪತ್ರಗಳನ್ನು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದಿಲ್ಲದೆ ಪೌತಿ ಖಾತೆದು, ದಾರಿದು ಸಮಸ್ಯೆ, ಓಡಿ ಸಮಸ್ಯೆ, ಇದು ಬಗ್ಗೆ ಎಲ್ಲ ಅವರು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಒಂದು ಎರಡನೇದು ಅಲೆಮಾರಿ ಜನಾಂಗದವರು ಸಾತೇನಹಳ್ಳಿಯಲ್ಲಿ ಸುಮಾರು ಜನರಿಗೆ ಹಕ್ಕುಪತ್ರ ಸಿಕ್ಕಿದೆ, ಕೆಲವರಿಗೆ ಬಿಟ್ಟು ಹೋಗಿರೋದು ರೀಸನ್ ನೋಡಿದರೆ ಒಂಚೂರು ಕೋಆರ್ಡಿನೇಷನ್ ಇಶ್ಯೂಸ್ ಬಿಟ್ವೀನ್ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗ್ರಾಮ ಪಂಚಾಯತ್, PDO. ಸೊ ಹಾಗಾಗಿ ತಹಸೀಲ್ದಾರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ, ಇಮಿಡಿಯೇಟ್ ಆಗಿ ಆ ಕೋಆರ್ಡಿನೇಷನ್ ಇಶ್ಯೂಸನ್ನು ಸರಿಪಡಿಸಿ ಯಾವ ಅಲೆಮಾರಿ ಜನಾಂಗದವರಿಗೆ ಸಾತೇನಹಳ್ಳಿಯಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ತಕ್ಷಣ ಸರಿಪಡಿಸಿ ಹಕ್ಕುಪತ್ರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇದು ಸಾತೇನಹಳ್ಳಿಗೆ ಸಂಬಂಧಪಟ್ಟಾಗೆ. ಅದೇ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಕಲ್ಲಿಪಾಳ್ಯ ಈ ಒಂದು ಜಾಗದಲ್ಲಿ ಸುಮಾರು ಬೆಸ್ಕಾಮಿಂದ ಎರಡು ಇಶ್ಯೂಸ್ ಇವತ್ತು ಬಂದಿದೆ. ಅಂದರೆ ಒಂದು ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ವಯರ್ಸ್ ಸ್ವಲ್ಪ ಲೋ ಹ್ಯಾಂಗಿಂಗ್ ಇದೆ ಮತ್ತು ಒಂದು ಹಳೆಯ OHT ಟ್ಯಾಂಕ್ ಹತ್ರನೂ ಹೈ ಟೆನ್ಷನ್ ವಯರಲ್ಲಿ ಲೈವ್ ಆಗಿ ಹೋಗ್ತಾ ಇದೆ ಅಂತ ಸಾರ್ವಜನಿಕರು ಬಂದು ದೂರು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಬೆಸ್ಕಾಂ ತುಮಕೂರು ಅವ್ರಿಗೆ ಹೇಳಿ ಕಲ್ಲಿಪಾಳ್ಯದಲ್ಲಿ ಈ ಥರ ಎರಡು ಇಶ್ಯೂಸ್ ಬಂದಿರೋದ್ರಿಂದ ಅಲ್ಲಿರುವ ಆಫೀಸರ್ಸ್ ಜನರಿಗೆ ಸ್ಪಂದಿಸ್ತಾ ಇಲ್ವೋ ಏನು ಅಂತ ಚೆಕ್ ಮಾಡಿ ಅಂತ ಅವರಿಗೆ ಸ್ಪಾಟ್ಗೆ ಕಳಿಸಿದ್ದೀವಿ. ಅದಿಲ್ಲದೆ ವಿಶೇಷವಾಗಿ ಇವತ್ತು ಸ್ಕೂಲ್ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ, ನಮಗೆ ಸ್ಕಾಲರ್ಶಿಪ್ ಅದರಿಂದ ಬರ್ತಾ ಇಲ್ಲ ಅಂತ ಒಂದು 3 ಜನ ಬಂದಿದ್ರು. ಅವರಿಗೆ ಇಮಿಡಿಯೇಟ್ ಆಗಿ ಏನೇನು ಇಶ್ಯೂಸ್ ಇತ್ತು ಅದನ್ನು ಸಾಲ್ವ್ ಮಾಡಿದ್ದೀವಿ. ಒಂದು ಎಂಡೋರ್ಸ್ಮೆಂಟ್ ಕೂಡ ತಹಸೀಲ್ದಾರಿಂದ ಕೊಟ್ಟು ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಕೂಡ ಅವ್ರಿಗೆ ಪ್ರಿಂಟ್ ಮಾಡಿ ಇವತ್ತು ನಾವು ಕೊಡ್ತೀವಿ. ಆಮೇಲೆ ಆನ್ ಪ್ರಯಾರಿಟಿ ಬೇಸಿಸು ಯಾವ BPL ಹೌಸ್ ಹೋಲ್ಡ್ಸ್ಗೆ ಕಾರ್ಡ್ ಬೇಕು ಅದು ಕೂಡ ರೇಷನ್ ಕಾರ್ಡು ನಮ್ಮ JD ಫುಡ್ ಕೂಡ ಇಲ್ಲಿ ಇದ್ದಾರೆ, ಅವರು ಕಾರ್ಡ್ಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಏನು ನಾವು ಜನಸಂಪರ್ಕ ಸಭೆ ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 20% ಇಮಿಡಿಯೇಟ್ ಆಗಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮಿಕ್ಕಿದ್ದು ಏನು ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಇದೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ನಾನು ಕೂಡ ಎಲ್ಲ ಎಂಟ್ರಿ ಮಾಡಿದ್ವಿ ಮತ್ತು ನಮ್ಮ ಸಾಫ್ಟ್ವೇರಲ್ಲಿ ಕೂಡ ಏನೇನು ಸಮಸ್ಯೆಗಳು ಬರ್ತಾ ಇದೆ ಆ ಅರ್ಜಿಗಳನ್ನು ನಾವು ಎಂಟ್ರಿ ಮಾಡ್ತೀವಿ ಮತ್ತು ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ವಿ ವಿಲ್ ಟೇಕ್ ಆ್ಯಕ್ಷನ್. 5ನೇ ವಿಚಾರ, ಸರ್ವೆ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಹದ್ಬಸ್ ಇರ್ಬೋದು, ಲೆವೆನಿ ಸ್ಕೆಚಸ್ ಇರ್ಬೋದು, ಸ್ವಲ್ಪ ವಿಳಂಬ ಆಗುವುದು ನಾವು ಇವತ್ತು ನಮಗೆ ಅದು ಗೊತ್ತಾಯಿತು. ಇದು ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂತ DDLR ಹತ್ರ ನಾನು ಚರ್ಚೆ ಮಾಡ್ತೀನಿ. DDLR ಅವರು ಹೇಳುವುದು ದರ್ಖಾಸ್ ಕೋಡಿಯಲ್ಲಿ ನಾವು ಗಮನ ಹರಿಸ್ತಾ ಇದ್ವಿ, ಹಾಗಾಗಿ ಇದು ಅರ್ಜಿಗಳೆಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ.
ಈಗ ದರ್ಖಾಸ್ತ್ ಕೊಡಿ ಕೂಡ ಆಲ್ಮೋಸ್ಟ್ ಕಂಪ್ಲೀಷನ್ಗೆ ಬಂದಿದೆ. ಹಾಗಾಗಿ ಇದನ್ನು ಆನ್ ಪ್ರಯಾರಿಟಿ ಮಾಡೋಕ್ಕೆ ನಾನು ಸೂಚನೆ ಕೊಡ್ತೀನಿ. ಸೊ ನಾವು ಈ ಥರ ತಾಲೂಕಿಗೆ ಬಂದಾಗ ಒಟ್ಟಾರೆಯಾಗಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವ ಒಂದು ಭಾಗದಲ್ಲಿ ಸಮಸ್ಯೆ ಇದೆ ಅಂತ ನಮಗೂ ಸ್ವಲ್ಪ ಗೊತ್ತಾಗುತ್ತೆ. ಅದನ್ನು ಇಟ್ಕೊಂಡು ನಾವು ಮುಂದಿನ ಕ್ರಮ ನಾವು ತಗೊಳ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಬಿ ಆರತಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಸಮಸ್ಯೆಗಳು ಕಂಡುಬಂದಿತು. ರೈತರಿಗೆ ರಸ್ತೆಗಳು ಇಲ್ಲ ಎಂಬುದರ ಬಗ್ಗೆ ಸಾಕಷ್ಟು ಸಮಸ್ಯೆಗಳು, ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸೇರಿದಂತೆ ಇನ್ನಿತರೆ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಸಮಸ್ಯೆಗಳನ್ನು ಇಲ್ಲಿಯೇ ಪರಿಹರಿಸುವಂತಹ ಕೆಲಸ ಕಾರ್ಯಗಳು ನಡೆಯಿತು. ಇನ್ನು ಆಧಾರ್ ಕಾರ್ಡ್ ಸಮಸ್ಯೆ ಇದ್ದಂತಹ ಸಾಕಷ್ಟು ಜನರಿಗೆ ಸ್ಥಳದಲ್ಲಿಯೇ ಆಧಾರ್ ಕಾರ್ಡ್ ಬದಲಾವಣೆಯನ್ನ ಮಾಡಿದಂಥದ್ದು ಕೂಡ ನಡೆಯಿತು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.